ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದೆ ಎಸ್ಐಟಿ. ಮೆಡಿಕಲ್ ಟೆಸ್ಟ್ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ಸೆಷನ್ಸ್ ಕೋರ್ಟ್ಗೆ ಕರೆದುಕೊಂಡು ಬರಲಾಯಿತು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಎದುರು ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಕೊಡಬೇಕು ಅಂತ ಎಸ್ಐಟಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡುತ್ತೆ. ಅತ್ಯಾಚಾರದ ಕೇಸ್ 3 ಕೇಸ್ಗಳು ದಾಖಲಾಗಿದ್ದಾವೆ. ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ FIRಗೆ ಸಂಬಂಧಿಸಿ ಇವತ್ತು ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ನ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಮಹಿಳಾ ಅಧಿಕಾರಿಗಳ ತಂಡ ಕೋರ್ಟ್ ಆವರಣಕ್ಕೆ ಕರೆದುಕೊಂಡು ಬಂದಂತಹ ದೃಶ್ಯಗಳು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಲಿದ್ದಾರೆ. ಬೇಸಿಕ್ ಮೆಡಿಕಲ್ ಚೆಕಪ್ ಆಯಿತು. ಅಂದ್ರೆ ಪೊಲೀಸ್ ವಿಚಾರಣೆಯನ್ನ ಎದುರಿಸೋದಕ್ಕೆ ಆರೋಪಿ ಸಮರ್ಥ ಅಂತ ತೋರಿಸುವ ಭಾಗವಾಗಿ ಒಂದು ಕಾನೂನಿನ ಪ್ರಕ್ರಿಯೆ ಮೆಡಿಕಲ್ ಟೆಸ್ಟ್. ಆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ನಾರ್ಮಲ್ ಆಗಿದ್ದಾರೆ ಅಂತ ಬಂದಿದೆ. ಹಾಗಾಗಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಬರುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಕೇಳ್ತಾ ಇದ್ದಾರೆ. ಅತ್ಯಾಚಾರದ ಕೇಸ್ನಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ಆರೋಪಿಯನ್ನ ನಮ್ಮ ವಶಕ್ಕೆ ನೀಡಿ ಅಂತ ಎಸ್ಐಟಿ ಅಧಿಕಾರಿಗಳ ತಂಡ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. 3 ಅತ್ಯಾಚಾರದ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಬೇಕಾಗಿದ್ರು. ಹೊಳೆ ನರಸೀಪುರದಲ್ಲಿ ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಮಾಡಿದ ಕೇಸ್ನಲ್ಲಿ ಈಗ ಪ್ರಜ್ವಲ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಎಸ್ಐಟಿ CID ಸೈಬರ್ ಸೆಲ್ನಲ್ಲಿ 2 ಕೇಸ್ ದಾಖಲಾಗಿದೆ. 2 ಅತ್ಯಾಚಾರದ ಪ್ರಕರಣಗಳು. ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ 1 ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ. ಆರಂಭದಲ್ಲಿ ಅದು ಲೈಂಗಿಕ ದೌರ್ಜನ್ಯ ಅಂತ FIR ಆಗಿತ್ತು. ಈಗ ಅದನ್ನು ಕೂಡ ಸೆಕ್ಷನ್ 376 ಸೇರಿಸಿ FIRನಲ್ಲಿ ಸೇರಿಸಲಾಗಿದೆ. ಆ ಕೇಸ್ನಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಈಗಷ್ಟೇ ಮಾಹಿತಿ ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತಂಡ 10 ದಿನಗಳ ಕಾಲ ವಶಕ್ಕೆ ಕೊಡಬೇಕು ಅಂತ ಮನವಿ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ನ್ಯಾಯಾಧೀಶರು ಯಾವುದೇ ಕ್ಷಣದಲ್ಲಿ ಕೋರ್ಟ್ ಹಾಲ್ಗೆ ಬರೋರಿದ್ದಾರೆ. ಅವರು ಬಂದ ತಕ್ಷಣ ವಿಚಾರಣೆ ಆರಂಭ ಆಗುತ್ತೆ. 10 ದಿನ ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳ ತಂಡ ಮನವಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸುಮಾರು 2 ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿಯ ಮಹಿಳಾ ಅಧಿಕಾರಿಗಳ ತಂಡ ವಿಚಾರಣೆಯನ್ನ ಮಾಡಿತು. ಪ್ರಾಥಮಿಕ ವಿಚಾರಣೆಯ ನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಂಡು ಆ ಮೆಡಿಕಲ್ ಟೆಸ್ಟ್ನಲ್ಲಿ ರಿಪೋರ್ಟ್ ನಾರ್ಮಲ್ ಅಂತ ಬಂದಿದೆ. ಆ ಕಾರಣಕ್ಕಾಗಿ ಪೊಲೀಸ್ ವಿಚಾರಣೆಯನ್ನು ಎದುರಿಸೋದಕ್ಕೆ ಆರೋಪಿ ಮೆಡಿಕಲಿ ಫಿಟ್ ಇದ್ದಾನೆ ಅನ್ನೋದು ಖಚಿತ ಆದ ನಂತರ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕೋರ್ಟ್ಗೆ ಕರೆದುಕೊಂಡು ಬರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆರೋಪಿಯನ್ನ ಎಸ್ಐಟಿ ಅಧಿಕಾರಿಗಳ ತಂಡ ವಶಕ್ಕೆ ಪಡೆಯಲಿದೆ. 10 ದಿನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳು ಕೇಳಲಿದ್ದಾರೆ. ಅತ್ಯಾಚಾರದ ಕೇಸ್ ಆಗಿರೋದ್ರಿಂದ ಆರೋಪಿಯನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸಬೇಕು. ಆತನಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬೇಕು. ಎಲ್ಲಿ ಯಾವ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಆ ಸ್ಥಳಕ್ಕೆ ಆರೋಪಿಯನ್ನ ಖುದ್ದಾಗಿ ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗಿದೆ. ಹಾಗಾಗಿ 10 ದಿನಗಳ ಕಾಲ ಆರೋಪಿಯನ್ನ ತಮ್ಮ ವಶಕ್ಕೆ ಕೊಡಿ ಅಂತ
SIT ಮನವಿ ಮಾಡುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ತಮ್ಮ ವಶಕ್ಕೆ ಕೊಡಿ ಅಂತ ಕೇಳಲಿದ್ದಾರೆ. ಕೋರ್ಟ್ ಹಾಲ್ನ ಆವರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಕೂರಿಸಿದ್ದಾರೆ. ನ್ಯಾಯಾಧೀಶರು ಬಂದ ನಂತರ ಕೋರ್ಟ್ ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ನಿಲ್ಲಿಸಲಾಗುತ್ತೆ. ವಶಕ್ಕೆ ಕೊಡಿ ಅಂತ SIT ಅಧಿಕಾರಿಗಳ ತಂಡ ಮನವಿ ಮಾಡಲಿದ್ದಾರೆ. ನಲವತ್ತೆರಡನೇ ACMM ಕೋರ್ಟ್ ಹಾಲ್ನಲ್ಲಿ ಹಾಜರುಪಡಿಸಲಾಗಿದೆ. ಸೆಷನ್ಸ್ ಕೋರ್ಟ್ನ ಕೋರ್ಟ್ ಹಾಲ್ ನಂಬರ್ 42. ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆಯಲಿದ್ದಾರೆ. SIT ಅಧಿಕಾರಿಗಳ ತಂಡ. ಕೋರ್ಟ್ ಕಿಕ್ಕಿರಿದು ತುಂಬಿದೆ ಅನ್ನುವ ಮಾಹಿತಿ ಇದೆ. ಕುತೂಹಲ ಇದೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ. ಸಹಜವಾದಂತಹ ಕುತೂಹಲ. ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರದ ಪ್ರಕರಣ ಇದು. ಹಾಗಾಗಿ ಸಹಜವಾದಂತಹ ಕುತೂಹಲ. ಕೋರ್ಟ್ ಹಾಲ್ನಲ್ಲಿ ಸಾಕಷ್ಟು ವಕೀಲರು ಕಾಯ್ತಾ ಇದ್ದಾರೆ ಈ ಪ್ರಕರಣದ ವಿಚಾರಣೆ ಹೇಗೆ ನಡೆಯುತ್ತೆ ಅಂತ ನೋಡೋದಕ್ಕೆ. ಪ್ರಜ್ವಲ್ ರೇವಣ್ಣನ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರದ ಪ್ರಕರಣ. ಒಟ್ಟು 3 ಅತ್ಯಾಚಾರದ ಪ್ರಕರಣ ದಾಖಲಾಗಿರೋದು ಪ್ರಜ್ವಲ್ ವಿರುದ್ಧ. ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಪ್ರಜ್ವಲ್ ಆರೋಪಿ ನಂಬರ್ 2. CID ಸೈಬರ್ ಸೆಲ್ನಲ್ಲಿ ದಾಖಲಾಗಿರುವಂತಹ ಉಳಿದ 2 ಅತ್ಯಾಚಾರದ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 1 ಇದ್ದಾರೆ. ಈಗ ಹೊಳೆ ನರಸೀಪುರದಲ್ಲಿ ಮನೆಗೆಲಸದಾಕೆಯ ಮೇಲೆ ಅತ್ಯಾಚಾರ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನನ್ನ SIT ಅಧಿಕಾರಿಗಳ ತಂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿದ್ದಾರೆ. 10 ದಿನ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡೋದಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸುಮನಾ ಪನ್ನೇಕರ್ ಇಡೀ ತನಿಖೆಯ ಉಸ್ತುವಾರಿ ವಹಿಸಿರುವಂತಹ SIT SP ಅವರು ಕೂಡ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ನ್ಯಾಯಾಧೀಶರು ಹಾಜರಾಗ್ತಾರೆ. ಕೋರ್ಟ್ನಲ್ಲಿ SIT ವಶಕ್ಕೆ ಪಡೆಯೋದಕ್ಕೆ ಕಾನೂನು ಪ್ರಕ್ರಿಯೆಯನ್ನ ಮಾಡ್ತಾರೆ. ಕೋರ್ಟ್ ಆವರಣದಲ್ಲಿ ಆರೋಪಿಯನ್ನ ಕೂರಿಸಲಾಗಿದೆ. ಜಡ್ಜ್ ಬರುವಿಕೆಗಾಗಿ SIT ಅಧಿಕಾರಿಗಳ ತಂಡ ಕಾಯ್ತಾ ಇದೆ. ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, SIT ಅಧಿಕಾರಿಗಳ ತಂಡ ಎಷ್ಟು ದಿನ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ? ಯಾವ ಕೇಸ್ನಲ್ಲಿ? ಶಶಿ, ಅಂದ್ರೆ ಈಗ SIT ಅಧಿಕಾರಿಗಳು ಪ್ರಜ್ವಲ್ ನನ್ನ ಅರೆಸ್ಟ್ ಮಾಡಿರುವಂತದ್ದು ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಅದನ್ನ ಅರೆಸ್ಟ್ ತೋರಿಸಿದ್ದಾರೆ. ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ರಾತ್ರಿ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿದ ನಂತರ ಕರ್ಕೊಂಡು ಬಂದು ಒಂದು ಪ್ರಾಥಮಿಕ ತನಿಖೆ ಆಯ್ತು. ತನಿಖೆ ಆದ ನಂತರ ಇವತ್ತು ಕೆಲವೇ ಕ್ಷಣಗಳ ಹಿಂದಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಚೆಕ್ಅಪ್ ಮಾಡಿ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದಿರುವಂತದ್ದು. ಒಂದು 42ನೇ ACMM ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ಆಗಲೇ ಕೋರ್ಟಿಗೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬಂದಿರುವಂತದ್ದು. ನ್ಯಾಯಾಧೀಶರು ಬೆಂಚ್ ಅಲ್ಲಿ ಇಲ್ಲ ಅನ್ನುವಂತ ಕಾರಣಕ್ಕೆ ಕೋರ್ಟಿನ ಹೊರಗಡೆ ಕೂರಿಸಿದ್ದಾರೆ ಪ್ರಜ್ವಲ್ ರೇವಣ್ಣನ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಬಂದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಆ ಮೂಲಕ ಈ ಒಂದು ಪ್ರಕರಣ ಎಷ್ಟು ಗಂಭೀರವಾಗಿದೆ ಮತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಬೇಕಾಗಿರೋದ್ರಿಂದ ಅವರು ಪೊಲೀಸ್ ಕಸ್ಟಡಿಗೆ ಬೇಕಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಲಿದ್ದಾರೆ. ಆ ಮನವಿ ಮಾಡೋ ಸಂದರ್ಭದಲ್ಲಿ ಏನೋ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತಾರೆ ಪೊಲೀಸರು. ಅದರಲ್ಲಿ ಒಂದು ಎಷ್ಟು ದಿನ ಬೇಕು, ಯಾವ ಕಾರಣಕ್ಕೆ ಬೇಕು, ನಾವು ತನಿಖೆ ಏನೇನು ಮಾಡಬೇಕಾದಂತ ಅಗತ್ಯತೆ ಇದೆ ಅದೆಲ್ಲವನ್ನೂ ಕೂಡ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಅದನ್ನ ಪರಿಶೀಲನೆ ಮಾಡಿದಂತ ನ್ಯಾಯಾಧೀಶರು ಎಷ್ಟು ದಿನ ಕೇಳಿರ್ತಾರೆ ಅದು ಸಮಂಜಸವಾಗಿದೆಯಾ, ಅವರು ಕೇಳಿದಂತ ಎಷ್ಟು ದಿನಗಳು ಕೇಳಿರ್ತಾರೆ ಆ ಕೇಳಿರುವಂತದ್ದು ಸಮಂಜಸ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬಂದಿದ್ರೆ ಅಷ್ಟೇ ದಿನ ಕೊಡ್ಬೋದು, ಅಥವಾ ಅದಕ್ಕೆ ಕಡಿಮೆ ಎಷ್ಟು ದಿನ ಸೂಕ್ತ ಅನ್ಸುತ್ತೆ ಅಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಕೋರ್ಟ್ಗೆ ನ್ಯಾಯಾಧೀಶರು ಬಂದ ತಕ್ಷಣ ಈ ಒಂದು ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ. ಅಂದ್ರೆ ಒಂದ್ ಕಡೆ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸುವ ಮೂಲಕ ಈ ಕೇಸ್ನಲ್ಲಿ ಅಧಿಕೃತವಾಗಿ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳಿಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ರಮೇಶ್, ಹೊಳೆ ನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ಪೂರ್ಣಗೊಳಿಸಿದ ನಂತರ
ಮತ್ತೊಂದು ಕೇಸ್ನಲ್ಲಿ ಮತ್ತೆ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡುವ ಪ್ಲಾನ್ ಮಾಡ್ಕೊಂಡಿದೆಯಾ SIT ಅಂತ? ಉಳಿದ 2 ಅತ್ಯಾಚಾರದ ಕೇಸ್ ಇದೆ. ಖಂಡಿತ ಶಶಿ, ಅಂದ್ರೆ ಈ 3 FIRಗಳು SIT ಅಧಿಕಾರಿಗಳ ಬಳಿ ಇರುವಂತದ್ದು. 3 ಪ್ರಕರಣಗಳಲ್ಲಿ ತನಿಖೆಯನ್ನ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿ ವಶಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂತದ್ದು. ಅದೇ ಕಾರಣಕ್ಕಾಗಿ ಒಂದು ಪ್ರಕರಣದಲ್ಲಿ ಮಾತ್ರ ಈಗ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ತೋರಿಸಿರುವಂತದ್ದು. ಹೊಳೆನರಸೀಪುರ ಪ್ರಕರಣದಲ್ಲಿ ಮಾತ್ರ ಅರೆಸ್ಟ್ ತೋರಿಸಿದರೆ ಆ ಒಂದು ಪ್ರಕರಣದ ತನಿಖೆ ಮಾತ್ರ ಆನ್ ರೆಕಾರ್ಡ್ ನಡೆಯುತ್ತೆ. ಆ FIR ನಲ್ಲಿ ಈಗ ನಮಗೆ ಎಷ್ಟು ದಿನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಾರೆ. ಸೊ ಅದರ ಒಂದು FIR ನಲ್ಲಿ ಎಷ್ಟು ದಿನ ಕೊಡ್ಲಿಕ್ಕೆ ಅವಕಾಶಗಳಿದೆ. ಆ ತನಿಖೆ ಮುಕ್ತಾಯ ಆದ ನಂತರ ಮತ್ತೊಂದು FIR ನ ಉಲ್ಲೇಖ ಮಾಡಿ ಮತ್ತೆ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಅಥವಾ ಒಂದ್ ವೇಳೆ ಈ ಪ್ರಕರಣದ ಸಮಯ ಮುಕ್ತಾಯ ಆದ ನಂತರ ಅವ್ರು ಜೇಸಿಗೆ ನೀಡಬಹುದು. ಜೇಸಿಗೆ ನೀಡಿದ ನಂತರ ಮತ್ತೆ ಬಾಡಿ ವಾರೆಂಟ್ ಮತ್ತೆ ತಮಗೆ ವಶಕ್ಕೆ ಬೇಕು ಅಂತ ಹೇಳಿ ಮತ್ತೆ ತೆಗೆದುಕೊಳ್ಳುವಂತದ್ದು. 3 FIR ದಿಂದ ಒಂದು ಪ್ರಕರಣದಲ್ಲಿ 15 ದಿನ ಅಂದ್ರೆ ಸುಮಾರು 1.5 ತಿಂಗಳ ಕಾಲ ತಮ್ಮ ವಶದಲ್ಲಿ ಇಟ್ಟುಕೊಂಡು ತನಿಖೆಯನ್ನ ಮಾಡ್ಲಿಕ್ಕೆ SIT ಅಧಿಕಾರಿಗಳಿಗೆ ಅವಕಾಶಗಳಿರುವಂತದ್ದು. ಹಾಗಾಗಿ ಯಾವ ಪ್ರಕರಣದಲ್ಲಿ ಎಷ್ಟು ದಿನ ಇವ್ರು ಕೇಳ್ತಾರೆ SIT ಅಧಿಕಾರಿಗಳು, ಕೋರ್ಟ್ ಎಷ್ಟು ದಿನ ನೀಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು. ರಮೇಶ್, ಪ್ರಜ್ವಲ್ ರೇವಣ್ಣನ ಅರೆಸ್ಟ್ನಿಂದ ಹಿಡಿದು ಮೆಡಿಕಲ್ ಚೆಕಪ್ ವರೆಗೆ, ವಿಚಾರಣೆಯಿಂದ ಹಿಡಿದು ಈಗ ಕೋರ್ಟ್ಗೆ ಹಾಜರುಪಡಿಸುವವರೆಗೆ ಮಹಿಳಾ ಅಧಿಕಾರಿಗಳ ತಂಡವೇ ಇಡೀ ತನಿಖೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದೆ. ಒಂದು ಪಬ್ಲಿಕ್ ಡಿಸ್ಪ್ಲೇ ಮಾಡುವ ಪ್ರಯತ್ನವನ್ನ SIT ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಖಂಡಿತ ಅಜಯ್, ಅಂದ್ರೆ ಈ ಪ್ರಕರಣಗಳಿರುವಂತಹದ್ದೇ ಸಾಕಷ್ಟು ಜನ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು. ತಮ್ಮ ಅಧಿಕಾರದ ಪ್ರಭಾವ, ಅಧಿಕಾರದ ದರ್ಪದಿಂದ ಈ ರೀತಿಯಾದ ಪ್ರಕರಣಗಳು ಆಗಿರುವಂತದ್ದು. ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳೇ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ತನಿಖೆಯ ಅಂದ್ರೆ ಜವಾಬ್ದಾರಿ ಹೊತ್ತಿರುವಂತಹದ್ದೇ 2 ಮಹಿಳಾ IPS ಅಧಿಕಾರಿಗಳು, ಜೊತೆಗೆ ಕೆಲ ಇನ್ಸ್ಪೆಕ್ಟರ್ಗಳು, DSPಗಳು, ಜೊತೆಗೆ ಮಹಿಳಾ ಸಿಬ್ಬಂದಿಗಳೇ ಇಲ್ಲಿ ಹೆಚ್ಚಾಗಿ ಕಾಣ್ತಿರೋದ್ರಿಂದ ಒಂದ್ ರೀತಿ ಈ ಪ್ರಕರಣದಲ್ಲಿ ನೊಂದವರಿಗೆ, ದೂರು ಕೊಟ್ಟಂತವರಿಗೆ ಅವರೆಲ್ಲರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನ ಆಗಿರಬಹುದು ಅನ್ನುವಂತ ಒಂದು ಚರ್ಚೆಗಳಾಗ್ತಾ ಇರುವಂತದ್ದು. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಈ ಪ್ರಕರಣದಲ್ಲಿ ನಾವು ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡ್ತೇವೆ, ಅದರಲ್ಲೂ ಕೂಡ ನೊಂದ ಮಹಿಳೆಯರಿಗೆ ನಾವು ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ವಿ ಅನ್ನುವಂಥದ್ದು ಒಂದು ಡಿಸ್ಪ್ಲೇ ಮಾಡುವ ಒಂದು ತಂತ್ರ ಇದಾಗಿರಬಹುದು ಅನ್ನುವಂಥದ್ದು ಚರ್ಚೆ ನಡೀತಾ ಇರುವಂತದ್ದು. ಏನೋ SIT ಅಧಿಕಾರಿಗಳು ನಿನ್ನೆ ರಾತ್ರಿನೇ ಅರೆಸ್ಟ್ ಮಾಡಿದ ನಂತರ ಒಬ್ಬ ಆರೋಪಿಯನ್ನ ಯಾವುದೇ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದ ನಂತರ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅವ್ರನ್ನ ಕರ್ಕೊಂಡು ಬರುವಂತದ್ದು, ಒಂದು ಪ್ರಾಥಮಿಕ ವಿಚಾರಣೆ ಮಾಡುವಂತದ್ದು, ಆದ್ಮೇಲೆ ಮೆಡಿಕಲ್ ಚೆಕ್ಅಪ್ ಮಾಡುವಂತದ್ದು, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಯಾವ ಕಾರಣಗಳಿಂದ ತಮ್ಮ ವಶಕ್ಕೆ ಪಡ್ಕೊಳ್ಳಿಕ್ಕೆ ಒಂದಷ್ಟು ಕೇಳಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಇರುವಂತ ಕೇಸಿನ ಸ್ಟಫ್ ಏನಿದೆ, ಅಂದ್ರೆ ಏನು ದೂರಿದೆ, ಇಲ್ಲಿವರೆಗೆ ಕಲೆಕ್ಟ್ ಮಾಡಿದಂತ ಎವಿಡೆನ್ಸ್ಗಳೇನಿದೆ, ಮತ್ತೆ ಇನ್ನೂ ಏನ್ ತನಿಖೆಗಳು ಆಗಬೇಕಾಗಿದೆ, ಅದರಲ್ಲಿ ಯಾವ ವಿಚಾರಗಳನ್ನ ಆರೋಪಿಯಿಂದ ಬಾಯ್ಪಡಿಸಬೇಕಾಗಿದೆ, ಇನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ತೆಗೆದುಕೊಳ್ಬೇಕಾಗಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಇದು ಕೇಂದ್ರ ಸ್ಥಾನ, ತನಿಖಾ ಏಜೆನ್ಸಿ ಕೇಂದ್ರ ಸ್ಥಾನ ಇರುವಂತದ್ದು, ಕ್ರೈಮ್ಗಳು ನಡೆದಿರುವಂತದ್ದು ಹಾಸನದ ಹಲವು ಭಾಗಗಳಲ್ಲಿ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಅಲ್ಲಿ ತನಿಖೆಗಳನ್ನ ಮಾಡ್ಬೇಕಾಗತ್ತೆ, ಅಲ್ಲಿನ ಸಂತ್ರಸ್ತೆಯರ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು, ಅಲ್ಲಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು. ಹಾಗಾಗಿ ಒಂದಷ್ಟು ಓಡಾಟಗಳು ಜಾಸ್ತಿ ಇರೋದ್ರಿಂದ ಹೆಚ್ಚು ಸಮಯಾವಕಾಶ ನಮಗೆ ತನಿಖೆಗೆ ನಡೆಸಲಿಕ್ಕೆ ಬೇಕು ಅನ್ನುವಂತ ಮನವಿ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಇವರು ಮನವಿಯನ್ನು ಮಾಡ್ತಾರೆ. ಆ ಮನವಿ ನ್ಯಾಯಾಧೀಶರಿಗೆ ಒಂದು ಕನ್ವಿನ್ಸಿಂಗ್ ಅಂತ ಅನ್ಸಿದ್ರೆ ಅವ್ರು ಕೇಳಿದಷ್ಟು ದಿನವೇ ಕೊಡಬಹುದು, ಅಥವಾ ಅದರಲ್ಲಿ 1-2 ದಿನಗಳನ್ನ ನೋಡಿ ಇದನ್ನ ಈ ಒಂದು ಸಮಯದಲ್ಲಿ ನೀವು ತನಿಖೆಯನ್ನ ಮಾಡಿ ಮುಗಿಸ್ಕೊಂಡು ಬನ್ನಿ, ಇನ್ನೂ ಅಗತ್ಯ ಇದ್ರೆ ನಂತರ ನೋಡೋಣ ಅಂತೇಳಿ ಆದೇಶವನ್ನು ಮಾಡುವಂತ ಸಾಧ್ಯತೆಗಳಿರುತ್ತೆ. ಥ್ಯಾಂಕ್ ಯು ರಮೇಶ್. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ರಿಮ್ಯಾಂಡ್ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ 42ನೇ ACMM ಕೋರ್ಟ್ನಲ್ಲಿ. ನ್ಯಾಯಾಧೀಶ KN ಶಿವಕುಮಾರ್ ಅವರ ಮುಂದೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. SIT ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ವಾದವನ್ನು ಮಂಡಿಸಲಿದ್ದಾರೆ. SIT ಸುಮನಾ ಪನ್ನೇಕರ್ ನೇತೃತ್ವದ ತನಿಖಾಧಿಕಾರಿಗಳ ತಂಡ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. 10 ದಿನ ಕಸ್ಟಡಿ ಕೇಳೋದಕ್ಕೆ SIT ಅಧಿಕಾರಿಗಳ ತಂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.